ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಈ ವಿಡಿಯೋ ಮಾಡೋದಕ್ಕೋಸ್ಕರ ಅಂತೂ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನೋ ಗೊತ್ತಿಲ್ಲ. ನನ್ನಷ್ಟೇ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ತೀನಿ. ಎಸ್, ಇವತ್ತೊಂದು ಸ್ಪೆಷಲ್ ವಿಡಿಯೋ ನಿಮಗೋಸ್ಕರ. ಸೊ ನಾನು ಡೈಲಿ ಲಾಗ್ಸಲ್ಲಿ ಸುಮಾರು ರೀತಿಯಾಗಿರುವಂಥ ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ಅದು ಇದು ಆಮೇಲೆ ಟೆಕ್ನಿಕ್ಸ್ ಇದನ್ನೆಲ್ಲ ಮಾತಾಡ್ಕೊಂಡಿದ್ದೀನಿ. ಆದರೆ ಇವತ್ತೊಂದು ಪರ್ಟಿಕ್ಯುಲರ್ ಆಗಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋ ರೀತಿಯಾಗಿ ಒಂದು ವಿಡಿಯೋ ಮಾಡುವಂಥ ಪ್ರಯತ್ನ ನನ್ನ ಕಡೆಯಿಂದ. ಹೌದು ಫ್ರೆಂಡ್ಸ್, ಸೊ ಇವತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೇ ಬಿ ಇದನ್ನೆಲ್ಲ ನಿಮಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ದಿವ್ಯಾ ಜಯಂತ್, ಹಾಗೆ ವೆಲ್ಕಮ್ ಟು ಮೈ ದಿವ್ಯಾ ಜಯಂತ್ ಕನ್ನಡ ಲಾಗ್ಸ್. ಆ್ಯಂಡ್ ಲಾಗ್ ಚಾನಲಲ್ಲಿ ಇದೇನಪ್ಪ ಅಂತ ಅನ್ಕೊತಾ ಇದ್ದೀರಾ, ಐ ಆಮ್ ನಾಟ್ ಅ ಹೀಲರ್. ಮತ್ತು ನಾನು ಯಾವುದೇ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ಕ್ಲಾಸ್ ನಡೆಸೋದಿಲ್ಲ ಆ್ಯಂಡ್ ಕ್ಲಾಸನ್ನು ಅಟೆಂಡ್ ಕೂಡ ಮಾಡಿದ್ದಿಲ್ಲ. ಆ್ಯಂಡ್ ಈ ಫೀಲ್ಡ್ ನನಗೆ ಯಾಕೆ ಅಂತಂದರೆ, ನಾನು ನನ್ನ ಲೈಫನ್ನು ಕಳ್ಕೊಂಡಿದ್ದಾಗ ಈ ಒಂದು 2.5 ವರ್ಷದ ಜರ್ನಿಯಲ್ಲಿ ನಾನು ಸಾಕಷ್ಟು ಮ್ಯಾನಿಫೆಸ್ಟೇಷನಿಂದನೇ ಪಡ್ಕೊಂಡಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ತೀನಿ. ಆ್ಯಂಡ್ ಟು ಬಿ ಪ್ರೌಡ್ ಅನಿಸುತ್ತೆ. ಯಾಕೆಂದರೆ ಇವತ್ತು ನನ್ನ ಒಂದು ಲೈಫ್ ಏನು ಲೀಡ್ ಮಾಡ್ತಾ ಇದ್ದೀನಿ, ಇದು ಕಂಪ್ಲೀಟ್ಲಿ ನಾನು ಕಟ್ಟಂಥ ಕನಸು. ಹಾಗೆ ಆ ಕನಸು ನನಸಾಗೋದಕ್ಕೆ ಶ್ರಮ ಕೂಡ ಇದೆ ಆ್ಯಂಡ್ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೂಡ ಇದೆ. ಆ್ಯಂಡ್ ಹಾಗೆ ಅದ್ರ ಜೊತೆಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಕೂಡ ಹೈಲಿ ಒಂದು ಕಾರಣ ಅಂತಲೇ ಹೇಳ್ಬೋದು. ಸೊ ಎಸ್, ನನಗೆ ಏನು ಅರ್ಥ ಆಗಿದೆ ಆ್ಯಂಡ್ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅದು ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ. ಏನಂತಂದರೆ, ನಿಮಗೆ ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ಐಡಿಯಾ ಆಗಿರ್ಬೋದು ಅಥವಾ ಅದನ್ನು ಕಲಿಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ಅಂದರೆ ಮಾತ್ರ ಈ ವಿಡಿಯೋನ ನೋಡಿ. ಅದರ್ವೈಸ್ ಸ್ಕಿಪ್ ಮಾಡೋದು ತುಂಬಾ ಒಳ್ಳೆಯದು. ಬಿಕಾಸ್ ಈ ಒಂದು ಝೋನರ್ ಅಂತ ಏನಿದೆ, ಕೆಟಗರಿ ಅಂತ ಏನಿದೆ, ಇದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ನಮ್ಗೆ ಇದು ಅರ್ಥ ಆಗಲ್ಲ. ಸೊ ಹಾಗಾಗಿ ಹೇಳಿದೆ. ಆ್ಯಂಡ್ ಚಲೋ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಬಗ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನಿಮ್ಗೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಸೊ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಮಾಡಿ. ಇದೇ ಥರ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮತ್ತು ಪ್ರತಿಯೊಂದು ನಾನು ಏನೇನು ಕಲ್ತಿದ್ದೀನಿ, ನನ್ನ ಲೈಫ್ ಬೆಟರ್ ಹೆಂಗೆ ಮಾಡ್ಕೊಂಡಿದ್ದೀನಿ, ಸೊ ಇದೆಲ್ಲದ್ರ ಬಗ್ಗೆನೂ ವಿಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನಾನಿವತ್ತು ಮಾತಾಡ್ತಾ ಇರೋದು 369 ಮ್ಯಾನಿಫೆಸ್ಟೇಷನ್ ಮೆಥಡ್ ಬಗ್ಗೆ. ಆ್ಯಂಡ್ ಇದ್ರ ಬಗ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನನ್ನ ಹತ್ರ ಬುಕ್ ಕೂಡ ಇದೆ. ಸೊ ಹಾಗಾಗಿ ನಿಮಗೆಲ್ಲ ತುಂಬ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಈ ಬುಕ್ ಮೇಲೆ ನಾನು ಯಾವ ರೀತಿಯಾಗಿ 369 ಮೆಥಡನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತೀನಿ. ಇನ್ನೊಂದು ಏನಂತಂದರೆ, ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಖಂಡಿತ ನೀವು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನಾನು ಅದನ್ನು ನೋಟ್ ಮಾಡಿಕೊಂಡು ಆ್ಯಂಡ್ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅಥವಾ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬನ್ನಿ ಮತ್ತೆ ಇವತ್ತು 369 ಮೆಥಡ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಆ್ಯಂಡ್ ಫಸ್ಟ್ ಥಿಂಗ್, ಮ್ಯಾನಿಫೆಸ್ಟೇಷನ್ ಅನ್ನೋದು ಯಾವ್ಯಾವ ವಿಚಾರಗಳ ಮೇಲೆ ಮಾಡ್ಕೋಬೋದು? ನಮ್ಮದು ಕೆರಿಯರ್, ಜಾಬ್ ಮತ್ತು ಹೆಲ್ತ್, ಮೇನ್ಲಿ ಹೆಲ್ತ್ ವೈಸ್ ಆಗಿರ್ಬೋದು, ಫ್ಯಾಮಿಲಿ, ರಿಲೇಷನ್ಶಿಪ್ ಮತ್ತು ಕಿಡ್ಸ್ ಬಗ್ಗೆ ಆಗಿರ್ಬೋದು. ನೀವು ಕಿಡ್ಸ್ಗೋಸ್ಕರ ಏನಾದರೂ ಡ್ರೀಮ್ ಮಾಡ್ತಾ ಇದ್ದೀರಾ, ಸೊ ಸ್ಪೋರ್ಟ್ಸು ಮತ್ತು ಕಲೆಗಳು ಈ ಥರದ್ದು ಏನಾದರೂ ಅವ್ರನ್ನ ಚೆನ್ನಾಗಿ ಏನೋ ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರ ಲೈಫ್ ಬೆಟರ್ ಆಗಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದೀರಾ, ಸೊ ಅದ್ರ ಬಗ್ಗೆ ಕೂಡ ಮಾಡ್ಬೋದು. ಇನ್ನು ಎಜುಕೇಷನ್ ಬಗ್ಗೆ ನೀವೇನಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ ಕೂಡ ಮಾಡ್ಕೋಬೋದು. ಸೊ ಪ್ರತಿಯೊಂದು ಸೆಕ್ಟರಲ್ಲೂ ಕೂಡ ನಾವು ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಬಟ್ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ, ಈ ವಿಚಾರದಲ್ಲಿ ಯೂಸ್ ಮಾಡ್ಕೋಬೋದಾ, ಈ ವಿಚಾರದಲ್ಲಿ ಯೂಸ್ ಮಾಡ್ಕೋಬೋದಾ ಅಂತೇಳಿ. ಡೆಫಿನೆಟ್ಲಿ ಆ ಥರ ಏನಿಲ್ಲ. ನೀವು ಪ್ರಪಂಚದಲ್ಲಿ ಏನನ್ನ ಪಡಿಬೇಕಂತ ಅಂದ್ಕೊಂಡ್ರು ಕೂಡ ಮ್ಯಾನಿಫೆಸ್ಟೇಷನ್ ಅದು ವರ್ಕ್ ಮಾಡುತ್ತೆ. ಬಟ್ ಅದು ಸರಿಯಾಗಿರೋವಂಥ ರೀತಿ, ನೀತಿ, ನಿಯಮ ಇದನ್ನೆಲ್ಲ ನಾವು ಪಾಲಿಸಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಯಾವುದು ಕೂಡ ವರ್ಕ್ ಆಗಲ್ಲ. ಇನ್ನು ಇದು ಬಂದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಬಿಲೀವ್ ಸಿಸ್ಟಮ್. ಸೊ ಇದು ನಮ್ಮ ನಂಬಿಕೆ ಮೇಲೇ ಇರುತ್ತೆ. ಸೊ ದೇವರಿದ್ದಾನೆ ಅಂತ ನಾವು ಹೇಗೆ ನಂಬ್ತೀವೋ ಹಾಗೆ ಇದೊಂದು ಮ್ಯಾನಿಫೆಸ್ಟೇಷನ್ ಮತ್ತು ಯೂನಿವರ್ಸ್, ಇನ್ನೊಂದು ವೈಬ್ರೇಷನ್ಸ್, ಫ್ರೀಕ್ವೆನ್ಸಿ, ಇದೆಲ್ಲದೂ ಕೂಡ ನಾವು ನಂಬಲೇಬೇಕು. ಇನ್ ಕೇಸ್ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಜಸ್ಟ್ ಲೀವ್ ಇಟ್. ಅದರ್ವೈಸ್ ನಮ್ಮ ಎಮೋಷನ್ಸ್ ಮತ್ತು ನಮ್ಮ ಫ್ರೀಕ್ವೆನ್ಸಿ ವಿರುದ್ಧ ನಾವು ಹೋರಾಡಬಾರ್ದು. ಅವಾಗ ಏನಾಗುತ್ತೆ, ಮೈಂಡ್ ಒಂಥರ ಏನೋ ಬೇರೆ ಥರ ರಿಫ್ಲೆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೇಳಿದ್ನಲ್ಲ, ನಂಬಿಕೆ ಅನ್ನೋ ಒಂದು ಹೆಸರು ಅಥವಾ ನಂಬಿಕೆ ಅನ್ನೋ ಒಂದು ಸುತ್ತಮುತ್ತ ಅಳೆದಿರೋ ಅಂಥ ಒಂದು ಸಿಸ್ಟಮ್ ಇದು. ಈ ಸಿಸ್ಟಮ್ ಮೇಲೇ ನಾವು ಆ್ಯಕ್ಚುಲ್ ಆಗಿ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುತ್ತೆ ಅಂತ ಹೇಳಿ ನಂಬಬೇಕು. 369 ಮೆಥಡ್ ಅನ್ನೋ ಒಂದು ಹೆಸರಲ್ಲೇ ಇದೆ, 3 times 6 times 9 times ಮ್ಯಾನಿಫೆಸ್ಟೇಷನ್. ಸೊ ಅಂದರೆ 3 ಸರಿ 6 ಸರಿ 9 ಸರಿ ಅಂದರೆ ಯಾವಾಗ, ಏನು, ಎಂತ ಎಲ್ಲದೂ ಹೇಳ್ತಾ ಹೋಗ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ನಮ್ದು ಏನಾದರೂ ಒಂದು ವಿಶ್ ಇತ್ತು ಅಂತಂದರೆ ನಾವು ಅದನ್ನು ಬೆಳಗ್ಗೆ 3 ಸರಿ, ಮಧ್ಯಾಹ್ನ 3 ಸರಿ, ರಾತ್ರಿ 3 ಸರಿ ಬರೀಬೇಕಾಗಿರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಚಿಕ್ಕ ಪುಟ್ಟ ಕೆಲವೊಂದಷ್ಟು ಗೊಂದಲಗಳು, ಕೆಲವೊಂದಷ್ಟು ಕ್ವಶನ್ಸ್ಗಳು ಇವಾಗ ಹೇಳ್ತಾನೆ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಒಂದೇ ವಿಶ್ ಬರಿಬೇಕಾ ಅಥವಾ ಎಷ್ಟು ವಿಶ್ ಬರಿಬೇಕು? ಒಂದು ವಿಷನ್ನು ನಾವು
ಅಂದರೆ ಈ ಒಂದು 369 ಮೆಥಡನ್ನು ನಾವು ಪರ್ಸ್ನಲಿ ನಮ್ಗೆ ಹೆಂಗೆ ಅನಿಸುತ್ತೋ ಅದರ ಥರವಾಗಿ ಯೂಸ್ ಮಾಡ್ಕೋಬೋದು. ಹೆಂಗೆ ಯೂಸ್ ಮಾಡ್ಕೋಬೋದು, ಒಂದೇ ವಿಷ್ನ ನಾವು ಬೆಳಗ್ಗೆ ಬರಿಬೋದು, ಮತ್ತು ಮಧ್ಯಾಹ್ನ ಬರಿಬೋದು, ರಾತ್ರಿ ಬರಿಬೋದು. ಅಥವಾ ಬೆಳಗ್ಗೆ ಒಂದು ವಿಶ್ಶು, ಮಧ್ಯಾಹ್ನ ಒಂದು ವಿಶ್ಶು, ರಾತ್ರಿ ಒಂದು ವಿಷನ್ನು 369 ಟೈಮ್ಸನ್ನು ಬರಿಬೋದು. ಇಲ್ವಾ, ಎಲ್ಲದು ನನಗೇನೇ ಬೇಕೋ ಒಟ್ಟಾರೆ ಸೇರಿ ಒಂದೇ ಒಂದು ಸೆಂಟೆನ್ಸ್ ಮಾಡಿದ್ದೀನಿ ಅಂತಂದ್ರೂ ಕೂಡ ಅದನ್ನು ಕೂಡ 3 ಸಾರಿ, 6 ಸಾರಿ, 9 ಸಾರಿ ಬರಿಬೋದು. ಆ್ಯಂಡ್ ಯಾವಾಗ ಬರಿಬೇಕು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿನೇ ಯಾಕೆ ಬರಿಬೇಕು ಅಂದರೆ, ಬೆಳಗ್ಗೆ ಎದ್ದಾಗ ನಾವು ನಮ್ಮ ಮೈಂಡ್ಗೆ ನಾವು ಏನು ಒಂದು ಥಾಟ್ಸ್ ಆಗಿರ್ಬೋದು, ಅಫರ್ಮೇಷನ್ಸ್ ಆಗಿರ್ಬೋದು, ಒಂದು ಏನು ಮೆಸೇಜ್ ಏನು ಕೊಡ್ತೀವೋ ಅದ್ರ ಪ್ರಕಾರನೇ ನಮ್ಮದು ಲೈಫ್ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದಾಗ ಬೆಸ್ಟ್ ಟೈಮು, ಮಧ್ಯಾಹ್ನ ಕೂಡ ಬೆಸ್ಟ್ ಟೈಮು. ಆ್ಯಂಡ್ ಮೇನ್ಲಿ ನಾವು ಬರೆಯುವಾಗ ನಮ್ಮ ಮೈಂಡ್ ತುಂಬ ಕ್ಲಿಯರ್ ಇರಬೇಕು, ಯಾವುದೇ ಕ್ಲಮ್ಸಿ ಇರಬಾರ್ದು, ಯಾವುದೇ ಒಂದು ನೆಗೆಟಿವಿಟಿ ಇರಬಾರ್ದು. ಇಲ್ಲಿ ನೋಡಿ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು ಯಾವಾಗ ಗೊತ್ತಾ, ನಮ್ಮ ಮೈಂಡಲ್ಲಿ ಪಾಸಿಟಿವ್ ಥಾಟ್ಸ್ ಓಡ್ತಾ ಇದೆ, ಪಾಸಿಟಿವ್ ಫ್ರೀಕ್ವೆನ್ಸಿ ಓಡ್ತಾ ಇದೆ ಅಂತಂದಾಗ ಹೈ ಎನರ್ಜಿ ಹೈ ರಿಸಲ್ಟ್, ಲೋ ಎನರ್ಜಿ ಲೋ ರಿಸಲ್ಟ್. ಏನು ಎನರ್ಜಿನೇ ಇಲ್ಲ, ಬರೀ ನೆಗೆಟಿವ್ ಇದೆ ಅಂತಂದರೆ ನೆಗೆಟಿವ್ ರಿಸಲ್ಟ್. ಇಷ್ಟು ನಾವು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಮೈಂಡನ್ನು ನಾವು ಯಾವಾಗಲೂ ನಮ್ಮ ಎನರ್ಜಿ ಮತ್ತು ನಮ್ಮ ಆರನ ಚೆನ್ನಾಗಿ ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಫ್ರೀಕ್ವೆನ್ಸಿ ಯಾವಾಗ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮದು ವರ್ಕ್ ಆಗುತ್ತೋ ಇಲ್ವೋ ಮ್ಯಾನಿಫೆಸ್ಟೇಷನ್ ಅನ್ನೋದು. ಸೊ ಹಾಗಾಗಿ ಬರೆಯೋದಕ್ಕಿಂತ ಮುಂಚೆ ಮೈಂಡ್ ಕ್ಲಾರಿಟಿ ಇಟ್ಕೊಳ್ಳಿ, ತುಂಬ ಕ್ಲಿಯರ್ ಇಟ್ಕೊಳ್ಳಿ. ಏನಾದರೂ ಆಗಿರಲಿ, ಲೈಫಲ್ಲಿ ಸಿಚುವೇಶನ್ ವಾಟ್ ಎವರ್ ಏನಾದರೂ ಇರಲಿ, ಆ ಪ್ರೆಸೆಂಟ್ ಮೂಮೆಂಟಲ್ಲಾದರೂ ನೀವು ಪ್ರಪಂಚದ ಅತಿ ಶಕ್ತಿವಂತ ವ್ಯಕ್ತಿ ಅಂತ ಹೇಳಿ ಫೀಲ್ ಮಾಡಬೇಕು. ಅದಾದಮೇಲೆ ಇದೆಲ್ಲದೂ ಕೂಡ ಸಾಧ್ಯ ಆಗುತ್ತೆ. ಎಸ್, ನಾನು ಕೂಡ ಅದನ್ನು ಮಾಡ್ತೀನಿ. ನನಗೇನಾದರೂ ಆಗಿರಲಿ, ನನ್ನ ಹತ್ರ ಏನಾದರೂ ಇಲ್ಲ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಇದ್ರೂ ಪರವಾಗಿಲ್ಲ, ಬಟ್ ನಾನು ಮ್ಯಾನಿಫೆಸ್ಟೇಷನ್ ಅಂತ ಕೂತ್ಕೊಂಡ್ರೆ ಅಂತಂದರೆ, ನಾನು ಮೆಡಿಟೇಷನ್ ಅಂತ ಕೂತ್ಕೊಂಡ್ರೆ, ಅಫರ್ಮೇಷನ್ಸ್ ಅಂತ ಕೂತ್ಕೊಂಡ್ರೆ, ಐ ಆಮ್ ದ ಬೆಸ್ಟ್, ಐ ಆಮ್ ಗುಡ್ ಎನಫ್, ಇಷ್ಟೇ ನನ್ನ ಕಣ್ಣಿಗೆ ಕಾಣೋದು. ಅದು ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಹೀಗೆ. ಸೊ ಟೈಮಿಂಗ್ಸ್ ಕೇಳೋದಾಯಿತು ಅಂತಂದರೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತ ಏನಿಲ್ಲ, ಮಾರ್ನಿಂಗ್, ಮಧ್ಯಾಹ್ನ, ರಾತ್ರಿ. ಸೊ ಹೀಗೆ ನಮ್ಮದೇನು ದಿನಚರಿ ನಡೀತಾ ಇರುತ್ತೆ, ಅದ್ರ ನಡುವೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಟೈಮ್ ಸಿಗುತ್ತೋ ಆವಾಗ. ಬಟ್ ರಾತ್ರಿ ಕೇಳಿಸ್ಕೊಡಿ, ರಾತ್ರಿ ನಾವು ಮಲಗೋದಕ್ಕಿಂತ ಒಂದು 15-20 ನಿಮಿಷ ಮುಂಚೆ ಬರೆದ್ರೆ ನಮ್ಮ ಮೈಂಡಿಗೆ ಒಂದು ಮೆಸೇಜ್ ಕೊಟ್ಟಂಗಾಗುತ್ತೆ. ನಿಮ್ಗೆ ಗೊತ್ತಾ, ನಾವು ರಾತ್ರಿ ಮಲ್ಕೊಳ್ಳೋವಾಗ ನಮ್ಮ ಯೋಚನೆಗಳೇನಿರುತ್ತೆ ಅದು ನಮ್ಮ ಫ್ಯೂಚರ್. ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಯೋಚನೆ ಏನಿರುತ್ತೆ ಅದು ನಮ್ಮ ಫ್ಯೂಚರ್. ಮಧ್ಯಾಹ್ನ ಆದರೂ ಪರವಾಗಿಲ್ಲ, ಬಟ್ ಬೆಳಗ್ಗೆ ರಾತ್ರಿ ಮಾತ್ರ ತುಂಬ ಇಂಪಾರ್ಟೆಂಟ್. ಬೆಳಗ್ಗೆ ಎದ್ದ ತಕ್ಷಣ ನಾವು ನೀರು ಹಾಕ್ತಾ ಇರ್ತೀವಿ ತಲೆಗೆ, ಹಾಗೆ ನಾವು ಯಾವ ಥರ ನೀರು ಹಾಕ್ತೀವಿ, ಯಾವ ಥರ ಬೀಜಗಳಾಗ್ತೀವಿ ಅದು ಮೊಳಕೆ ಹೊಡೆಯೋಕ್ಕೆ ಸಾಧ್ಯ. ಇನ್ನು ರಾತ್ರಿ ಅಂತೀರಾ, ಸೊ ನಾವು ಯಾವಾಗ ಕಣ್ಣು ಮುಚ್ತೀವಿ ಆವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಮಾಡುತ್ತೆ. ಸೊ ಲಾಸ್ಟ್ ಥಾಟ್ಸ್ ಏನು ಕೊಟ್ಟಿರ್ತೀರಿ ಅದೇ ಆಗುತ್ತೆ. ಹಾಗಿದ್ದಾಗ ನಿಮ್ಮ ಲೈಫ್ ಬಗ್ಗೆ, ನೀವು ಕಟ್ಟಿರೋಂಥ ಕನಸುಗಳ ಬಗ್ಗೆ, ನಿಮ್ಮ ನೆಕ್ಸ್ಟ್ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ಬಗ್ಗೆ ನೀವು ಲಾಸ್ಟ್ ಮಿನಿಟ್ಸಲ್ಲಿ ಏನು ಕೊಡ್ತೀರಿ ಅದು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಸೊ ಇದು ಒಂದು ಸೀಕ್ರೆಟ್. ಸೊ ಹಂಗಾಗಿ 369 ಮೆಥಡ್ ವೆರಿ ವೆರಿ ಪವರ್ಫುಲ್ ಒಂದು ಟೆಕ್ನಿಕ್ ಅಂತ ಹೇಳ್ತಾರೆ. ಆ್ಯಂಡ್ ಇದಕ್ಕೆ ನಾವು ಪಾಲಿಸ್ಬೇಕಾಗಿರುವಂಥ ಮಡಿ ಉಡಿ ಇದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಡೇಟ್ ಆಗಿದ್ರು ಅಂದರೆ ಮೀನ್ಸ್ ಪೀರಿಯಡ್ಸ್ ಆಗಿದ್ರು ಕೂಡ ಬರಿಬೋದು, ಮನೆಯಲ್ಲಿ ಸೂತ್ಕ ಇದ್ದರೂ ಕೂಡ ಬರಿಬೋದು, ಸ್ನಾನ ಮಾಡದೇ ಇದ್ದರೂ ಕೂಡ ಬರಿಬೋದು. ಇನ್ನು ನಾವೇನು ಫಾಲೋ ಮಾಡಿಲ್ಲ, ಪೂಜೆ ಮಾಡಿಲ್ಲ, ಏನೂ ಇಲ್ಲ, ಮನಸ್ಸೊಂದು ಕ್ಲಿಯರ್ ಇದ್ಬಿಟ್ರೆ ಸಾಕು, ಆರಾಮ್ಸೆ ಕುತ್ಕೊಂಡು ಬರಿಬೇಕು. ಎಲ್ಲಾದರೂ ಕುತ್ಕೊಂಡು ಬರೀರಿ. ನಿಮ್ಮ ಮನಸ್ಸಿಗೆ ಆ ಜಾಗ ಅನ್ನೋದು ಪೀಸ್ಫುಲ್ ಅನ್ನಿಸ್ಬೇಕು, ಅದಿಷ್ಟೇ ಬೇಕಾಗಿರೋದು. ಇನ್ನು ನಾವು ಆಫೀಸ್ಗೆ ಹೋಗ್ತೀವಿ, ಹೊರಗಡೆ ಇರ್ತೀವಿ, ಆ್ಯಸ್ ಅ ಹೌಸ್ ವೈಫ್ ಹೆಂಗೆ ಮಾಡಬೇಕು ಏನು, ಇದೆಲ್ಲದೂ ಕೂಡ ಕ್ವಶನ್ಸ್ಗೆ ಒಂದೇ ಉತ್ತರ. ನಿಮ್ಮ ಕೈಲಿ ಸಾಧ್ಯ ಆಯಿತಾ 369 ಮೆಥಡ್ ಬರೀರಿ. ಇಲ್ವಾ, ಆಗ್ತಾ ಇಲ್ವಾ, ಓಕೆ ಬೆಳಗ್ಗೆನೇ ಬರೀರಿ. ಅಥವಾ ಮಧ್ಯಾಹ್ನ ಆಗುತ್ತಾ, ಮಧ್ಯಾಹ್ನನೇ ಬರೀರಿ. ಅಥವಾ ರಾತ್ರಿ ಆಗುತ್ತಾ, ರಾತ್ರಿನೇ ಬರೀರಿ, ನೋ ಪ್ರಾಬ್ಲಮ್. ಬಟ್ ನಮ್ಮ ಮನಸ್ಸನ್ನು ನಾನು ಇದನ್ನು ಮಾಡಬೇಕಿತ್ತು, ಇದನ್ನು ಮಾಡಲಿಲ್ಲ, ಛೇ ಅಂತ ಹೇಳಿ ಪುಷ್ ಮಾಡಬೇಡಿ. ಅವಾಗ ರಾಂಗ್ ಫ್ರೀಕ್ವೆನ್ಸಿ ಜನ್ರೇಟ್ ಆಗುತ್ತೆ. ನಾವು ಅಂದ್ಕೊಂಡಿರೋದು ಯಾವುದು ಕೂಡ ಅವಾಗ ಆಗಲ್ಲ. ಸೊ ಇದಿಷ್ಟು ಹೇಳ್ತೀನಿ. ಸೊ ಸಾಧ್ಯ ಆಯಿತು ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ, ಇಲ್ಲ ಅಂತಂದರೆ ನಾವು ಆ ಮೂರನ್ನು ಕೂಡ ರಾತ್ರಿನೇ ಬರಿಬೋದು. ಹಾಗೆ ನಾನು ಹೇಗೆ ಮಾಡ್ತೀನಿ ಅಂತಂದರೆ, ನನಗೆ ಬೇರೆ ಬೇರೆ ಟೆಕ್ನಿಕ್ಸ್ನ ಯೂಸ್ ಮಾಡಿ ಅಭ್ಯಾಸ. ಸೊ ನಾನು ಬೆಳಗ್ಗೆ ಒಂದು ಮೆಥಡ್ಸನ್ನು ಯೂಸ್ ಮಾಡ್ತೀನಿ, ಮಧ್ಯಾಹ್ನ ಇನ್ನೇ ನಾನು ಯಾವುದು ಟೆಕ್ನಿಕ್ಸ್ನ ಯೂಸ್ ಮಾಡಲ್ಲ. ಬೆಳಗ್ಗೆ ಏನಿದ್ರು ಕೂಡ ನಾನೆಲ್ಲ ಪ್ರಾಡಕ್ಟಿವ್ ರೋಟೀನ್ ಅನ್ನೋದು ಮುಗಿಸ್ಕೊಳ್ಳೋವಾಗ ಮ್ಯಾನಿಫೆಸ್ಟೇಷನ್ ಅನ್ನೋದು ಕೂಡ ಒಂದು ಪಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ರಾತ್ರಿ ಏನಿರುತ್ತೆ, ನಾನು ಮಲಗೋದಕ್ಕಿಂತ ಮುಂಚೆ ಅಂತೂ ಕಂಪಲ್ಸರಿ ನಾನು ಈ 369 ಮೆಥಡ್ ಯೂಸ್ ಮಾಡ್ತೀನಿ. ಸೊ ದಟ್ ನಾನು ಹೇಗೆ ಬರಿತೀನಿ ಅಂತಂದರೆ, ಸೊ ನನಗೆ ಇಷ್ಟ ಆಗಿರೋಂಥ ಒಂದು ಮೆಥಡ್. ನಾನು ಆಲ್ಮೋಸ್ಟ್ ಎಲ್ಲ ರೀತಿಯ ಮೆಥಡ್ಸ್ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಅದರಿಂದ ಬೆನಿಫಿಟ್ ಕೂಡ ಆಗಿದೆ. ಆ್ಯಂಡ್ ಪವರ್ಫುಲ್ ಏನಿದೆ, ಯಾವ ಟೆಕ್ನಿಕ್ಸ್ ಅಂತಲೂ ಕೂಡ ಅದ್ರ ಬಗ್ಗೆ ಒಂದು ಐಡಿಯಾ ಇದೆ. ಆದರೆ ನಾನು ಈ ರೀತಿಯಾಗಿ ಯಾಕೆ ಬರೀತೀನಿ ಅಂತಂದರೆ, ಇದು ನನಗೆ ಇಷ್ಟ ಆಯಿತು ಆ್ಯಂಡ್ ಇದು ನನಗೆ ವರ್ಕ್ ಆಯಿತು. ಸೊ ಹಾಗಾಗಿ ನಾನು ಬರಿತಾ ಇರೋಂಥ ಮೆಥಡ್ ಮೇ ಬಿ ನಿಮಗೆಲ್ಲರಿಗೂ ಕೂಡ ಯೂಸ್ ಆಗ್ಬೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಿನ್ನೆ ಜಸ್ಟ್ 888 ಪೋರ್ಟಲ್ ಆಯ್ತಲ್ಲ, ವೆರಿ ವೆರಿ ಹ್ಯಾಪಿ. ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಪೋರ್ಟಲ್ ದಿನ ಎಲ್ಲರೂ ಒಂದೊಂದು ಟೆಕ್ನಿಕ್
ಯೂಸ್ ಮಾಡಿರ್ಬೋದು. ಬಟ್ ನನ್ನ ಇಂಟ್ಯೂಷನ್ ಏನು ಹೇಳ್ತೀನಿ ಅಂತಂದರೆ ನಿನಗೆ ಆಗಿರುವಂಥ ಕೆಲವೊಂದು ಟೆಕ್ನಿಕ್ಸ್ ಇದೆ, ಇದನ್ನೆಲ್ಲದನ್ನು ಯೂಸ್ ಮಾಡು ಅಂತ ಹೇಳಿದ್ದಕ್ಕೆ 1.5 hour ಕೂತ್ಕೊಂಡಿದ್ದೀನಿ ಆ ಎಲ್ಲ ಟೆಕ್ನಿಕ್ಸ್ನು ಕೂಡ ಕಂಪ್ಲೀಟ್ ಮಾಡೋದಕ್ಕೆ. ಆ್ಯಂಡ್ ಅದೆಲ್ಲ ಆದಮೇಲೆ ನನಗೆ ಸಿಕ್ಕಂಥ ಫೀಲ್ ಇದೆ ಅಲ್ಲ, ಎಲ್ಲಿ ಹೋದರೂ ಕೊಡಲ್ಲ ಅಂತ ಒಂದು ಭಾವನೆ, ಅಂತ ಒಂದು ಫೀಲಿಂಗ್ ಸಿಕ್ತು ನನಗೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್. ನಾನು ಯಾವ ರೀತಿ ಬರಿತೀನಿ ಅಂತಂದರೆ, ಸೊ ಫಸ್ಟ್ ಥಿಂಗ್, ನಾನು ಒಂದು ವಿಶ್ 3 ಸರಿ ಬರೀತೀನಿ. ಇದು ರಾತ್ರಿನೇ ಬರೆಯೋದು ನಾನು 3 ಸರಿ. ಆ್ಯಂಡ್ ಸೆಕೆಂಡ್, ಇನ್ನೊಂದು ವಿಶ್ ಏನಿರುತ್ತೆ ನಾನು 6 ಸರಿ ಬರೀತಿದ್ದೀನಿ. ಹಾಗೆ ಇನ್ನು ಫೈನಲ್ ಒಂದು ದೊಡ್ಡ ವಿಶ್ ಏನಿದೆ ಅದನ್ನು 9 ಸರಿ ಬರೀತೀನಿ. ಈ ಒಂದು ಮೆಥಡ್ ಕೂಡ ಅಷ್ಟೇ, ನಾವು ಆರಾಮ್ಸೆ ವರ್ಕ್ ಮಾಡ್ಬೋದು. 3 times 6 times 9 times ಒಂದೊಂದು ವಿಷನ್ನು ನಾನು ಈ ಥರ ಬರೀತಿದ್ದೀನಿ. ಸೊ ನೋಡಿ, ಆ್ಯಂಡ್ ದಿನ ನಾನು ಬರೆಯುವಂಥದ್ದು. ಇನ್ನೂ ಒಂದು ಮೆಥಡ್, ಇದೇ ಒಂದು ಜರ್ನಲಿಂಗ್ ಬುಕ್ಕಲ್ಲಿ ನಾನು ಈ ಮೆಥಡ್ ಏನಿದೆ ಇದನ್ನು ನಾನು ಇವತ್ತು ಹೇಳಲ್ಲ, ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಈ ಒಂದು ಮೆಥಡ್, ಸೊ ಮ್ಯಾನಿಫೆಸ್ಟೇಷನ್ ಲೆಟರಿಂಗ್ ಮೆಥಡ್, ಇದನ್ನು ನಾನೇ ಕಂಡುಹಿಡಿದಿರೋದು, ಅಂದರೆ ನೇಮ್ ನಾನೇ ಕಂಡುಹಿಡಿದಿರೋದು. ಒಂದು ಲೆಟರ್ ಬರೆಯೋದ್ರ ಮೂಲಕ ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡೋದು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ಶೇರ್ ಮಾಡ್ತೀನಿ. ಬಟ್ ಇದಂತೂ ಹೈಲಿ ಪವರ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಮೆಥಡ್ ಬಂದು ಇಷ್ಟಿದೆ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಅದನ್ನು ನೀವು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಮೇ ಬಿ ನನಗೆ ಸಾಧ್ಯ ಆಯಿತು ಅಂದರೆ ನಾನು ಖಂಡಿತ ಅದನ್ನು ರಿಸಾಲ್ವ್ ಮಾಡ್ತೀನಿ, ಅಥವಾ ಅದಕ್ಕೋಸ್ಕರ ವಿಡಿಯೋನೇ ಮಾಡಬೇಕಿತ್ತು ಅಂತಂದರೆ ಡೆಫಿನೆಟ್ಲಿ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ, ಇದನ್ನು ಎಷ್ಟು ದಿನ ಮಾಡಬೇಕು? ಸೊ ಇದಕ್ಕೆ ನನ್ನ ಪ್ರಕಾರ ಹೇಳೋದಾಯಿತು ಅಂತಂದರೆ, ಮ್ಯಾನಿಫೆಸ್ಟೇಷನ್ ಅನ್ನೋದಕ್ಕೆ ಡೆಡ್ಲೈನ್ ಇರಬಾರ್ದು. ಇಷ್ಟೇ ದಿನದಲ್ಲಿ ಆಗುತ್ತೆ, ಇದು ಇಷ್ಟೇ ದಿನದಲ್ಲಿ ಆಗುತ್ತೆ, ಈ ಥರದ್ದೇನಿಲ್ಲ. ಇವಾಗ ಎಕ್ಸಾಂಪಲ್, ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ವಿ ಅಂತಂದರೆ ಅದಕ್ಕೆ ಆಗಿರೋಂಥ ಒಂದು ಟೈಮ್ ಲೈನ್ ಕೊಟ್ಟಿರುತ್ತೆ. ನಾವು ಅಲ್ಲಿವರೆಗೂ ಸುಮ್ಮನೆ ಇರ್ತೀವಿ. ಅಂದರೆ ನಾವು ಒಂದು ಆರ್ಡರ್ ಆರ್ಡರ್ ಮಾಡ್ತೀವಿ, ಅದಾದಮೇಲೆ ಅದು ಡೆಲಿವರಿ ಡೇಟ್ ಕೊಡುತ್ತೆ, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ತೀವಿ. ದಟ್ಸ್ ಇಟ್. ಅಂದರೆ ಒಂದೊಂದು ಐಟಮ್ಸ್ ನೋಡಿದ್ದೀರಾ 2 daysಲ್ಲಿ ಬರುತ್ತೆ, ಒಂದೊಂದು 3 daysಲ್ಲಿ, ಒಂದೊಂದು ವಾರ, ಒಂದೊಂದು ತಿಂಗಳು ಗಂಟಲೆ ಕಾಯಿಸುತ್ತೆ. ಇಟ್ ಮೀನ್ಸ್ ಅದಕ್ಕೆ ಬೇಕಾಗಿರುವಂಥ ಸರ್ಟೈನ್ ಟೈಮ್ ಅದು ತಗೊಳ್ತಾ ಇದೆ ಅಂತಂದಾಗ ನಾವು ನಮ್ಮ ವಿಷನ್ನ ನಾವು ಕೇಳಿ ಜಸ್ಟ್ ಯೂನಿವರ್ಸಿಗೆ ಬಿಟ್ಬಿಡ್ಬೇಕು. ನಮ್ಮ ಕೆಲಸನೇ ಕೇಳೋವಂಥದ್ದು, ಮೀನ್ಸ್ ಆರ್ಡರ್ ಮಾಡೋವಂಥದ್ದು. ನನಗೇನು ಪ್ರಾಡಕ್ಟ್ ಬೇಕು ಅದನ್ನು ನಾವು ಸರ್ಚ್ ಮಾಡಬೇಕು, ಆರ್ಡರ್ ಮಾಡಬೇಕು, ಸುಮ್ಮನೆ ಕೂತ್ಕೋಬೇಕು. ಅದು ಬರೋವಂಥ ಟೈಮಿಗೆ ಖಂಡಿತ ಬರುತ್ತೆ. ಇದ್ರ ನಡುವೆ ನಾವು ಯಾವತ್ತೂ ಯೋಚನೆ ಮಾಡಲ್ಲ, ಇದನ್ನು ಯಾರು ಪಾರ್ಸಲ್ನ ತಗೊಂಡ್ರು, ಆ್ಯಂಡ್ ಯಾವ ಒಂದು ಸೆಲ್ಲರ್ಗೆ ಹೋಗಿದೆ, ಅವ್ರು ಹೇಗೆ ಪ್ಯಾಕ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಶಿಪ್ಮೆಂಟ್ ಎಲ್ಲಿಂದ ಆಗ್ತಾ ಇದೆ, ಯಾವ ಗಾಡೀಲಿ ಬರ್ತಾ ಇದೆ, ಎಲ್ಲಿಗೆ ಇಳೀತು, ಎಲ್ಲಿಗೆ ತಂದುಕೊಟ್ರು, ಯಾರು ತಂದುಕೊಟ್ರು, ಇದನ್ನು ನಾವು ಯಾವುದನ್ನು ಕೂಡ ಯೋಚನೆ ಮಾಡಲ್ಲ. ಸೊ ಸೇಮ್ ಯೂನಿವರ್ಸ್ ಇದೇ ಥರ ವರ್ಕ್ ಆಗುತ್ತೆ. ಅಂದರೆ ನಮ್ಮ ವಿಶ್ಗಳನ್ನ ನಾವು ಕೇಳಿ ಸುಮ್ಮನೆ ಬಿಡಬೇಕು. ಅದು ಯಾವ ಟೈಮಿಗೆ ಹೇಗೆ ಪ್ರಿಪೇರ್ ಆಗಿ ಯಾವ ಒಂದು ಸಿಚುವೇಶನ್ಸ್ಗಳ ಮೂಲಕ ನಮ್ಮ ಮುಂದೆ ಬರಬೇಕು ಅಂತ ಇರುತ್ತೋ ಖಂಡಿತ ಬರುತ್ತೆ. ಈ ಬಿಲೀವ್ ಇತ್ತು ಅಂತಂದರೆ ಮ್ಯಾಜಿಕ್ ವಿಲ್ ಹ್ಯಾಪನ್, ಇಲ್ಲ ಅಂತಂದರೆ ಖಂಡಿತ ಆಗಲ್ಲ. ಸೊ ಈ ಥರದ್ದು ನನ್ನ ಲೈಫಲ್ಲಿ ಸುಮಾರು ಆಗಿದೆ. ಸುಮಾರು ಅಂತಂದರೆ ಹೆಂಗೆ ಅಂದರೆ, ದೇವರೇ ನನ್ನ ಸುತ್ತಮುತ್ತ ಏನಾದರೂ ಮ್ಯಾಜಿಕ್ ನಡೀತಾ ಇದ್ದಾನಾ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ನಡೀತಾ ಇದ್ದಾನಾ ಅನ್ನೋವಷ್ಟು ಮ್ಯಾಜಿಕ್ ಆಗ್ತಾ ಇರುತ್ತೆ. ಅದನ್ನು ಜಸ್ಟ್ ರಿಸೀವ್ ಮಾಡ್ಕೊಳ್ಳಿ ಆ್ಯಂಡ್ ಹ್ಯಾಪಿಯಾಗಿ ಅದನ್ನು ಫೆಲ್ಟ್ ಮಾಡಿ. ಎಷ್ಟು ದಿನ ಬರಿಬೇಕು? ಇಲ್ಲ, ನಿಮ್ಗಿಷ್ಟನ ಕಂಟಿನ್ಯೂ ಮಾಡಿ, ನಿಮ್ಮ ವಿಶ್ ಕಂಪ್ಲೀಟ್ ಆಗೋವರೆಗೂ ಮಾಡಿ. ಹಾಗೆ ಕೆಲವೊಬ್ಬರು ಇದನ್ನು ನಂಬೇಕಾ ಅಂತ ಕೂಡ ಕೇಳ್ತಾರೆ. ಸೊ ಒಂದು ನಂಬೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಅಂತಂದರೆ ನಂಬೋದಕ್ಕೇನು? ಇವಾಗ ಕೆಟ್ಟದ್ದಂತರೂ ಆಗೋದಕ್ಕೆ ಯಾರಿಗೂ ಇಷ್ಟ ಇರಲ್ಲ ಅವ್ರ ಲೈಫಲ್ಲಿ. ಸೊ ಒಳ್ಳೆಯದೇ ಆಗುತ್ತೆ ಅಂತಂದಾಗ ಆ ಒಳ್ಳೆಯದನ್ನು ಕೂಡ ನಾವು ಅನ್ಕೋಬೇಕು. ಸೊ ಅದು ನನ್ನ ಒಂದು ಅಭಿಪ್ರಾಯ. ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದಷ್ಟು ವಿಚಾರಗಳು ತಿಳಿಸ್ಕೊಡ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಕಲ್ತಿರುವಂಥ ವಿದ್ಯೆನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವುದ್ರ ಬಗ್ಗೆ ಬೇಕು, ಯಾವ ಟೆಕ್ನಿಕನ್ನು ಹೇಳಬೇಕು ಅನ್ನೋದು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್.